15 ವರ್ಷ ಅಲ್ಲಿ ಮಾಡೋ ಸರಿಯಾಗಿ ಕೊಡ್ತಾರೆ. 3 ತಿಂಗಳ ಬಂದಿಲ್ಲ. 15 ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಸರಿಯಾಗಿ ಪೇಮೆಂಟ್ ಆಗ್ತಾ ಇತ್ತು, ಈಗ ಆಗಿಲ್ಲ ಅಂತ ಹೇಳ್ತಾರೆ. ಬೇಸಿಗೆಲ್ಲ ಆಗಿದೆ. ಇನ್ನೂ ಎಷ್ಟು ಪೆಂಡಿಂಗ್ ಇದೆ? ಬಜೆಟ್ ಕೊಡಬೇಕು. ಅವ್ರು ಆಮೇಲೆ ನಮಗೆಲ್ಲ ಹದಿನಾರು ಆಗಿಲ್ಲ. ತಹಸೀಲ್ದಾರ್ ಬಂದಿದ್ದಕ್ಕೆ ತಹಸೀಲ್ದಾರ್ ಬಂದು ಆಧಾರ್ ಕಾರ್ಡ್ ಆಗಿರಲಿ, ಬೋರ್ಡ್ ಹಾಕಿಲ್ಲ ಗುರು ಸಂಬಂಧಪಟ್ಟಂತೆ ಎ ಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಯಾರಿಗೆ ಅರ್ಜಿ ಕೊಡಿ. ಮತ್ತು ಅವ್ರು ಕಾರ್ಯಕರ್ತರಾಗಿ ಕೆಲಸ ಮಾಡಿದರೆ ಒಳ್ಳೆ ಗುಡ್. ಮತ್ತೆ ಮನಸ್ಸು ಬರೋ ತಕ್ಕ ಹಂಗೆ ಪೆಂಡಿಂಗ್ ಇರ್ತಾರೆ ಒಳಗೆ. ನೋಡಿ ಇಲ್ಲಿ ಸಮಸ್ಯೆ ನಾವು ಕಂಪ್ಲೀಟ್ ಮಾಡಿ ನಾವು ಉದ್ದೇಶಿಸ್ಕೊಂಡು ಅವ್ರನ್ನ ಕಂಪ್ಲೀಟ್ ಮಾಡಿ ಇಲ್ಲಿ ಬೇರೆ ಒಳಗೆ ಕುಂತ್ರೆ ಬೇರೆ ನಿಮ್ಮ ಗಮನಕ್ಕೆ ಒಂದ್ಸಲ ತಂದಿರಿ. ನಿಮ್ಮ ಗಮನಕ್ಕೆ ಸಣ್ಣ ಪುಟ್ಟ ನಿಮ್ಮಲ್ಲಿ ಬರ್ಬೇಡ. ನಾವು ಹೊರಗಿನವ್ರು ಕೆಲಸ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡಬೇಕು ಮತ್ತು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ನಿಮಗಾಗಲಿ, ಪ್ರತಿಯೊಂದು ಎ ಸಿಗಾಗಲಿ, ಪ್ರತಿಯೊಂದು ಎ ಸಿ ಹೇಳೋಕ್ಕಾಗೋದಿಲ್ಲ. ಅದು ಸಂಬಂಧಪಟ್ಟಂಥ ಅವರು ರ್ಯಾಂಕ್ ಆಫೀಸರ್ ಇರ್ತಾರೆ, ಮಾಡಬೇಕು. ಅದು ಮಾಡಬೇಕು. ಮಾಡದೇ ಇದ್ದಾಗ ಅವ್ರನ್ನ ಸರಿಯಾಗಿ ಹೇಳಿ ಮೀಟಿಂಗಲ್ಲಿ ಈ ರೀತಿ ಹೇಳಿದ್ರು ಕೂಡ ಆಗ್ತಿಲ್ಲ. ಮತ್ತು ಸಾರ್ವಜನಿಕರು ಸಾಕಷ್ಟು ಜನ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ನಮ್ಮ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾರೆ ಅಂತ ಹೇಳಿ